ಕಾಂಗ್ರೆಸ್ ನಾಯಕರು ಇವತ್ತು ಧರಣಿಯನ್ನ ಕೂತಿರುವಂತದ್ದು. ಸದ್ಯ ಈ ಒಂದು ವಿಚಾರವಾಗಿ ಈ ಒಂದು ಧರಣಿಯಲ್ಲಿ ಶಾಸಕರಾದಂತಹ ಎಸ್.ಟಿ. ಸೋಮಶೇಖರ್ ಅವರು ಹಾಗೂ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಭಾಗಿಯಾಗಿದ್ರು. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಇವತ್ತಿನ ಈ ಒಂದು ಶಾಸಕರು ಏನು ಬಿಜೆಪಿ ಅವರು ಸದನವನ್ನ ನಡೀಕ್ ಬಿಡ್ತಿಲ್ಲ, ಯಾಕಂದ್ರೆ ರಾಜೀನಾಮೆಯನ್ನ ನಾಗೇಂದ್ರ ಅವರ ರಾಜೀನಾಮೆ ಕೊಡ್ಲೇಬೇಕು ಅಂತ ಪಟ್ಟಿಡ್ತಿದ್ದಾರೆ. ಯಾಕೆ ಜನರ ಬಗ್ಗೆ ಅವ್ರ ಕಾಳಜಿ ಇಲ್ವಾ? ಬೇರೆ ಒಂದು ಚರ್ಚೆ ಆಗ್ಬೇಕು ಅಂತ ಅವ್ರಿಗೆ ಅನ್ಸ್ತಿಲ್ವಾ? 100% ಬಿಜೆಪಿಯ ಶಾಸಕರಿಗೆ ಕಾಳಜಿ ಅಂತಕ್ಕಂಥದ್ದು ಮೊದಲನೇದಿಲ್ಲ. ಸ್ಟ್ರೈಕ್ ಶುರು ಮಾಡಿದ್ದಾರೆ, ಎಕ್ಸಿಟ್ ಹೆಂಗೆ ಹೋಗ್ಬೇಕು ಅಂತಕ್ಕಂಥದ್ದು ಅವರಿಗೆ ಮಾಹಿತಿ ಇಲ್ಲ. ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅವರಿಗೆ ರೈಟ್ಸೇ ಇಲ್ಲ. ಅಸೆಂಬ್ಲಿ ಕೂಗ್ತಕ್ಕಂಥದ್ದು ಅದಕ್ಕೆ 224 ಕ್ಷೇತ್ರದ ಸಮಸ್ಯೆಗಳನ್ನು, ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ, ಕಾವೇರಿ ವಿಚಾರ, ತಮಿಳುನಾಡು ಅದಕ್ಕೆ, ಬರಗಾಲದ ವಿಚಾರ, ಡೆವಲಪ್ಮೆಂಟ್ ವಿಚಾರ, ಬೇಕಾದಷ್ಟು ಅನೇಕ ಜ್ವಲಂತ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮನಮುಟ್ಟುವಂಗೆ ಅಸೆಂಬ್ಲಿಲಿ ಹೇಳ್ತಕ್ಕಂಥ ಒಂದು ಸುವರ್ಣ ಅವಕಾಶ. ಇವರು ಪದೇ ಪದೇ ಸ್ಟ್ರೈಕ್ ಮಾಡಿಕೊಂಡು ಹೋಗ್ತಾ ಇದ್ರೆ ಏನಾಗ್ತದೆ? ಅವ್ರಿಗೂ ಅಲ್ಲದೇ ಎಲ್ಲರ ಶಾಸಕರಿಗೂ ಕೂಡ ತೊಂದರೆ ಆಗ್ತಿದೆ. ಈಗ ನಿನ್ನೆ ನಮ್ಮ ಕ್ಷೇತ್ರದ ಒಂದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಐತಿಹಾಸಿಕ ಬಿಲ್ ತಂದಿದ್ದಾರೆ. 1 ಲಕ್ಷ ಮನೆ ಕಟ್ಕೊಳ್ತವ್ರಿಗೆ ಅನುಕೂಲ ಆಗ್ತದೆ. 20, 30, 30, 40ಕ್ಕೆ 5% ರಾಯಲ್ಟಿ ಕಟ್ಟಬೇಕು ಅಂತಕ್ಕಂಥ ಸರ್ಕಾರ ಅಮೆಂಡ್ಮೆಂಟ್ ಇದೆ. ನಾನು ಅಸೆಂಬ್ಲಿಲಿ 1% ಕಟ್ಟಿದ್ರೆ ಅನುಕೂಲ ಅಂತಕ್ಕಂಥ ಅದನ್ನು ಹೇಳ್ತಾ ಇದ್ದೇನೆ. ಅದು ಸ್ಟ್ರೈಕ್ ಮಾಡಿ 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 ಅದೇನು ಯಾರು ಸಪೋರ್ಟ್ ಮಾಡ್ದಂಗೆ ಆಗ್ತಾ ಇದೆ. ಈ ಥರ ಅನೇಕ ಸಮಸ್ಯೆಗಳನ್ನು ತಂದು ಒಡ್ತಾ ಇರ್ತಕ್ಕಂಥ ಬಿ ಜೆ ಪಿಯವರಿಗೆ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಇರಬೇಕಾಯ್ತು. ಸ್ಟ್ರೈಕ್ ಮಾಡ್ತಕ್ಕಂಥದ್ದು ಎಲ್ಲರಿಗೂ ರೈಟ್ಸ್ ಇದೆ, ಆದರೆ ಅಸೆಂಬ್ಲಿ ಒಳಗಡೆ ಅಲ್ಲ, ಹೊರಗಡೆ ಅದನ್ನು ಸ್ಟ್ರೈಕ್ ಮಾಡಿ ಅವ್ರು ಏನಿದೆ ಬಗೆಹರಿಸ್ಕೋಬೋದಾಯ್ತು. ಆದರೆ ಅವ್ರು ಯಾರೂ ಕೂಡ ಮಾಡ್ತಾ ಇಲ್ಲ. ಅದರಿಂದ ನಾವು ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಸ್ಟ್ರೈಕ್ ನಿಲ್ಲಿಸಿ ಅಂತೇಳಿ. ಸರ್, ಈಗ ಚರ್ಚೆ ಮಾಡಬೇಕು ಅಂತ ಸರ್ಕಾರದಿಂದ ಕರೀತಾ ಇದ್ದಾರೆ, ಆದ್ರೆ ಚರ್ಚೆಗೆ ಅವರಲ್ಲಿ ಪ್ರಬಲವಾದಂತ ವಾದ ಮಾಡಕ್ ಆಗೋದಿಲ್ಲ ಅಂತ ಏನಾದ್ರೂ ಚರ್ಚೆಗೆ ಬರ್ತಿಲ್ಲ? ಹೇಗೆ ಸರ್? ವಾದ ಮಾಡಕ್ ಆಗೋದಿಲ್ಲ, ಅದಕ್ಕೋಸ್ಕರನೇ ಅವರು ಚರ್ಚೆಗೆ ಒಪ್ತಾ ಇಲ್ಲ. ಚರ್ಚೆಗೆ ಕೊಡ್ಲಿ, ನಾಗೇಂದ್ರನ ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೇಳ್ತಿದ್ದಾರೆ ಸ್ಪೀಕರ್ ಅವರು. ಕೊಟ್ರೆ ಚರ್ಚೆ ಮಾಡಲಿ, ಸರ್ಕಾರ ಉತ್ತರ ಕೊಡ್ತಾರೆ. ಸರ್ಕಾರ ಉತ್ತರ ಸರಿ ಕಾಣಲಿಲ್ಲ ಅಂದ್ರೆ ಸ್ಟ್ರೈಕ್ ಮಾಡಲಿ. ಶಿವರಾಮ್ ಹೆಬ್ಬಾರ್ ಅವರು ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್, ಈ ಒಂದು ಸಾಂಕೇತಿಕವಾಗಿ 1 ದಿವಸ ಮಾಡಿದ್ರೆ ಒಳ್ಳೆಯದು. ಇಡೀ ಸದನದ ಉದ್ದಕ್ಕೂ ಇದೇ ರೀತಿ ಮಾಡಿದರೆ ನಾಗೇಂದ್ರ ಆರೋಪಿ ಮಾತ್ರ, ನಾಗೇಂದ್ರ ಅಪರಾಧಿ ಅಂತೇನು ಪ್ರೂವ್ ಆಗಿಲ್ಲ. ಅಥವಾ ನಿಮ್ಮ ಸಂಶಯದ ಚರ್ಚೆ ಮಾಡಲಿ. ಜ್ವಲಂತ ಸಮಸ್ಯೆ ಬರಗಾಲ ಇದೆ, ಕಸ್ತೂರಿ ರಂಗನ್ ರಿಪೋರ್ಟ್ ಇದೆ. ಇಂಥದ ನಡುವೆ ಇದನ್ನೇ ಮಾಡ್ತಾ ಹೋದರೆ ನಾವು ಸದನಕ್ಕೇನು ಉತ್ತರ ಕೊಡೋಣ? ಕ್ಷೇತ್ರ ಜನಕ್ಕೇನು ಉತ್ತರ ಕೊಡೋಣ? ಇದು ಬಿ ಜೆ ಪಿಯ ಘೋರ ಅಪರಾಧ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ನಿಲುವನ್ನು ನಾವು ಬೆಂಬಲಿಸಿದ್ದೇವೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾದಂತಹ ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.